ಕಾರಾಗೃಹ ಅಪರಾಧಿಗಳಿಗೆ ಶಿಕ್ಷೆ ಕೊಟ್ಟು ಸೆರೆಯಲ್ಲಿ ಇಡುವಂತಹ ಸ್ಥಳ. ಆದರೆ ಕೊಲೆಗಡುಕರು, ಅತ್ಯಾಚಾರಿಗಳು, ಕ್ರೂರಿಗಳು ರಾಜಾರೋಷವಾಗಿ ಜೈಲಿನಲ್ಲಿ ರಾಜಾತಿಥ್ಯವನ್ನ ಸ್ವೀಕರಿಸುತ್ತಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕಿದಕ್ಕೆ? ಪರಪ್ಪನ ಅಗ್ರಹಾರ ಅನ್ನೋದು ಕೈದಿಗಳ ಪಾಲಿಗೆ ಮಾವನ್ ಮನೆ ರೀತಿ ಆಗ್ಬಿಟ್ಟಿದೆ. ಹೊರಗಡೆ ಸಿಗದೇ ಇರುವಂತಹ ಸೌಲಭ್ಯಗಳು ಕೂಡ ಜೈಲಿನೊಳಗೆ ಸಿಗ್ತಾ ಇವೆ. ಇದಕ್ಕೆ ಫೋಟೋ ವಿಡಿಯೋಗಳೇ ಸಾಕ್ಷಿಯಾಗ್ಬಿಟ್ಟಿದ್ದಾವೆ. ಪರಪ್ಪನ ಪಂಜರದ ಐಷಾರಾಮಿ ಜೀವನದ ಮತ್ತಷ್ಟು ಸಾಕ್ಷಿಗಳು ಇವತ್ತು ಹೊರಬಿದ್ದಿವೆ. ಪರಪ್ಪನ ಅಗ್ರಹಾರ ಇದು ಕೈದಿಗಳ ಪಾಲಿನ ಸ್ವರ್ಗ. ಜೈಲು ಅಂದ್ರೆ ನರಕ ಅಂತ ನಂಬಿರೋ ಜನರ ಮಧ್ಯೆ ಸೆಂಟ್ರಲ್ ಜೈಲ್ ಅಂದ್ರೆ ಅತ್ಯಾಚಾರಿಗಳು, ಶಂಕಿತ ಉಗ್ರರು, ಕೊಲೆಗಡುಕರ ಐಷಾರಾಮಿ ಬಂಗಲೆಯಾಗಿ ಬದಲಾಗಿದೆ. ದರ್ಶನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿದ್ರು. ಪರಪ್ಪನ ಅಗ್ರಹಾರ ಜೈಲು ಮಾವನ ಮನೆಯಂತೆ ಮಾರ್ಪಾಡಾಗಿದೆ. ಕೈದಿಗಳೆಲ್ಲ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಿದ್ದಾರೆ. ಗ್ಲಾಸ್ನಲ್ಲಿ ಎಣ್ಣೆ, ಸೈಡ್ಸ್ಗೆ ಕಡ್ಲೆ ಬೀಜ, ಆಪಲ್, ಬಾಳೆಹಣ್ಣು. ಕೈದಿಗಳ ಭರ್ಜರಿ ಪಾರ್ಟಿ, ಎಣ್ಣೆ ಏಟಲ್ಲಿ ಬಿಂದಾಸ್ ಡ್ಯಾನ್ಸ್. ಏನೇ ಸೂಚನೆ ಕೊಟ್ಟು ಪರಪ್ಪನ ಅಗ್ರಹಾರ ಜೈಲಲ್ಲಿ ನಡೀತಾ ಇರೋ ರಾಜಾತಿಥ್ಯಕ್ಕೆ ಮಾತ್ರ ಬ್ರೇಕ್ ಬೀಳೋ ಲಕ್ಷಣ ಕಾಣ್ತಿಲ್ಲ. ಒಂದರ ಮೇಲೊಂದರಂತೆ ಜೈಲೊಳಗಿನ ಐಷಾರಾಮಿ ಜೀವನದ ವಿಡಿಯೋಗಳು ವೈರಲ್ ಆಗ್ತಿವೆ. ನಿನ್ನೆ ರನ್ಯಾರಾವ್ ಗೆಳೆಯ ತರುಣ್, ರೇಪಿಸ್ಟ್ ಉಮೇಶ್ ರೆಡ್ಡಿ, ಶಂಕಿತ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನ ಮೊಬೈಲ್ ಬಳಸ್ತಾ ಇದ್ದ ವಿಡಿಯೋ ವೈರಲ್ ಆಗಿತ್ತು. ಇದೀಗ ಜೈಲಲ್ಲಿ ಕೈದಿಗಳ ಭರ್ಜರಿ ಪಾರ್ಟಿಯ ವಿಡಿಯೋ ಸೋರಿಕೆಯಾಗಿದೆ. ಮದ್ಯದ ಬಾಟಲ್ಗಳು, ಗ್ಲಾಸ್ನಲ್ಲಿ ಎಣ್ಣೆ, ಸೈಡ್ಸ್ಗೆ ಕಡ್ಲೆ ಬೀಜ, ಬಾಳೆಹಣ್ಣು, ಆಪಲ್. ಇದ್ಯಾವುದೋ ಬೀಗ್ರೂಟದ ದೃಶ್ಯಗಳಲ್ಲ. ಪರಪ್ಪನ ಅಗ್ರಹಾರ ಕೈದಿಗಳ ಮಾವನ ಮನೆಯಾಗಿ ಬದಲಾಗಿರೋ ಸೀನ್ಗಳು. ಎಣ್ಣೆ ಏಟಲ್ಲಿ ಕೈದಿಗಳದ್ದು ಅದೇನ್ ದೌಲತ್ತು ನೋಡಿ. ಫುಲ್ ಟೈಮ್ ಆಗಿ ಡ್ರಮ್, ತಟ್ಟೆ, ಲೋಟಗಳನ್ನೇ ಬಡ್ಕೊಂಡು ಅದ್ ಹೇಗೆ ಭರ್ಜರಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಹೊರಗಡೆಗಿಂತ ಜೈಲಲ್ಲೇ ಜೀವನ ಬಿಂದಾಸ್ ಅನ್ಕೊಂಡು ಅಪರಾಧ ಮಾಡೋರ ಸಂಖ್ಯೆ ಹೆಚ್ಚಾಗೋದು ಪಕ್ಕ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದ ಜೈಲಾಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿರೋದು ಸತ್ಯ. ಜೈಲಾಧಿಕಾರಿಗಳಿಂದ ರೇಡ್, ಪತ್ತೆಯಾಗದ ವಸ್ತುಗಳು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ನಿನ್ನೆ ಸಂಜೆ ಜೈಲಾಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆ ನಡೆಸಿದ್ರು. ಜೈಲಿನ ಎಲ್ಲ ಬರಾಕ್ಗಳಲ್ಲಿ 100 ಮಂದಿ ಜೈಲಿನ ಸಿಬ್ಬಂದಿ ಪರಿಶೀಲನೆ ಮಾಡಿದ್ರು. ಜೈಲಾಧಿಕಾರಿಗಳು ದಾಳಿ ಮಾಡೋ ಮಾಹಿತಿ ಕೆಲ ಸಿಬ್ಬಂದಿಯಿಂದಲೇ ಲೀಕ್ ಆಗಿತ್ತು. ಹುಡುಕಾಟದ ವೇಳೆ ಯಾವುದೇ ವಸ್ತು ಪತ್ತೆಯಾಗಿಲ್ಲ. ಈ ಬಗ್ಗೆ ಡಿಐಜಿ ಆನಂದ್ ರೆಡ್ಡಿ ಮತ್ತು ಜೈಲಾಧಿಕಾರಿಗಳಿಂದ ಎಡಿಜಿಪಿ ದಯಾನಂದ್ಗೆ ಮಾಹಿತಿ ನೀಡಲಾಗಿದೆ. ಜೈಲಲ್ಲಿ ಮೊಬೈಲ್ ಬಳಕೆ ವಿಚಾರವಾಗಿ ಆಂತರಿಕವಾಗಿ ತನಿಖೆ ನಡೆಸೋಕೆ ಡಿಐಜಿ ಸೂಚನೆ ನೀಡಿದ್ದಾರೆ. ಎರಡ್ 2023 2025 ವಿಡಿಯೋಗಳು ಅನ್ನೋದಕ್ಕೆ ಇದೇ ಸಾಕ್ಷಿ. ಪರಪ್ಪನ ಅಗ್ರಹಾರ ಜೈಲಿಂದ ಸೋರಿಕೆಯಾಗಿರೋ ವಿಡಿಯೋಗಳು 2023 ಎಂಬ ಮಾಹಿತಿ ಲಭ್ಯವಾಗಿತ್ತು. ಆದ್ರೆ ವಿಡಿಯೋದಲ್ಲಿ 2025 ನವೆಂಬರ್ ತಿಂಗಳ ಕ್ಯಾಲೆಂಡರ್ ಕಾಣಿಸ್ತಾ ಇದೆ. ಅಲ್ಲದೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯೂ ಇದೆ. ಇವೆಲ್ಲ ರನ್ಯಾರಾವ್ ಕೇಸ್ನಲ್ಲಿ ತಗ್ಲಾಕೊಂಡಿರೋ ತರುಣ್ ಸೆಲ್ನಲ್ಲಿ ಇತ್ತು ಅನ್ನೋದಕ್ಕೆ ವಿಡಿಯೋ ಸಾಕ್ಷಿ ಇದೆ. ಹೀಗಾಗಿ ಇವೆಲ್ಲ ಇತ್ತೀಚಿನ ವಿಡಿಯೋಗಳೇ ಅನ್ನೋದು ಇಲ್ಲಿ ಬಯಲಾಗಿದೆ. ಪೊಲೀಸ್ ಅಧಿಕಾರಿಗಳ ವಿರುದ್ಧ ಗೃಹ ಸಚಿವರು ಗರಂ.
ಜೈಲಲ್ಲಿರುವ ಉಗ್ರರಿಗೆ ರೇಪಿಸ್ಟ್ಗಳಿಗೆ ರಾಜಾತಿಥ್ಯ ನೀಡ್ತಾ ಇರುವುದು ಬಯಲಾಗ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಗರಂ ಆಗಿದ್ದಾರೆ. ಈ ಹಿಂದೆ ಕೂಡ ಹೀಗೆ ಆದಾಗ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಕ್ರಮ ಜರುಗಿಸಿದ್ದೀವಿ. ಈಗ ಬಿ ದಯಾನಂದ್ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿದ್ದೀವಿ. ಹೀಗೆಲ್ಲ ಆಗ್ತಿದ್ರೆ ಅದು ಜೈಲ್ ಅನಿಸ್ಕೊಳ್ಳೋಲ್ಲ. ಸಭೆ ಕರೆದು ಸೀರಿಯಸ್ ಆಗಿ ಕ್ರಮ ತೆಗೆದುಕೊಳ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಹಿಂದೆ ಕೂಡ ಬಹಳಷ್ಟು ಕಡೆ ಇಂಥದ್ದು ಆದಂತ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ, ಬೆಳಗಾಮಲ್ಲಿ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಮನೂ ಕೂಡ ತಗೊಂಡಿದ್ದೇವೆ. ಆದರೆ ಇಲ್ಲಿ ಪದೇ ಪದೇ ಈಗ ಆಗ್ತಾ ಇದೆ ಅಂತ ಹೇಳಿ ಹಿಂದೆ ಕೂಡ ಈ ರೀತಿ ಆದಂತ ಸಂದರ್ಭದಲ್ಲಿ ಕೆಲವರನ್ನ ಸಸ್ಪೆಂಡ್ ಮಾಡಿತ್ತು. ಈ ರೀತಿ ಆಗಬಾರ್ದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಇರುವಂತ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ? ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತ ಹೇಳಿ ಟಿವಿ ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದ್ರೆ ಯಾಕೆ ಈ ರೀತಿ ಪದೇ ಪದೇ ಇಲ್ಲಿ ಬೆಂಗಳೂರಿನಲ್ಲಾಗುತ್ತೆ, ಬೆಳಗಾಂನಲ್ಲಾಗುತ್ತೆ, ಮಂಗಳೂರಲ್ಲಾಗುತ್ತೆ, ಈ ತರ ಎಲ್ಲ ಆಗಬಾರ್ದು. ಇದು ಅದಕ್ಕೋಸ್ಕರ ಅದನ್ನ ಸೀರಿಯಸ್ ಆಗಿ ತಗೊಂಡು ಅದಕ್ಕೇನು ಕ್ರಮ ಮಾಡಬೇಕೋ ಅದನ್ನ ಮಾಡ್ತೀನಿ. ರಾಜ್ಯದ ಕಾರಾಗೃಹಗಳು ಅಂದ್ರೆ ಐಷಾರಾಮಿ ಲಾಡ್ಜ್ಗಳು, ರೆಸಾರ್ಟ್ಗಳಂತೆ ಭಾಸವಾಗ್ತಿವೆ. ಹೀಗೆ ಕೈದಿಗಳು ಜೈಲುಗಳಲ್ಲಿ ಬಿಂದಾಸ್ ಜೀವನ ಮಾಡ್ತಾ ಇದ್ರೆ, ಅವುಗಳ ವಿಡಿಯೋ ಹರಿದಾಡ್ತಾ ಇದ್ರೆ ಅಪರಾಧಿಗಳಿಗೆ ಜೈಲಿನ ಮೇಲಿನ ಭಯ ನಿಜಕ್ಕೂ ಕಣ್ಮರಿ ಆಗಲಿದೆ. ರಾಜ್ಯದಲ್ಲಿ ಕ್ರೈಮ್ಗಳ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ಕೂಡ ಇದೆ. ಹೀಗಾಗೋದಕ್ಕೂ ಮುನ್ನ ಸರ್ಕಾರ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.